ಮಲೆನಾಡಿನಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ. ಭಯದಲ್ಲಿಯೇ ರೈತರು ಬದುಕುವಂತಾಗಿದೆ. ಈಗಾಗಲೇ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ, ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಇಷ್ಟಾದರೂ ಸಹ ಆನೆಗಳನ್ನ ಶಿಫ್ಟ್ ಮಾಡುವ ಕಾರ್ಯವನ್ನ ಅರಣ್ಯ ಇಲಾಖೆಯವರು ಮಾಡ್ತಾ ಇಲ್ಲ. ಹಾಗಾದ್ರೆ ಮಲೆನಾಡ ರೈತರ ಕೂಗು ಇಂದಿನ ಜನಮತದಲ್ಲಿ. ಹೊಸನಗರ ತಾಲೂಕು ಕೆರೆಹಳ್ಳಿ ಹೋಬಳಿ, ಹುಂಚ ಹೋಬಳಿ ಹಾಗೂ ಸಾಗರ ಕ್ಷೇತ್ರದ ಅನಂತಪುರ, ತುಪ್ಪೂರು ಈ ಭಾಗಗಳಲ್ಲಿ ಆನೆಗಳ ಹಾವಳಿ ಉಪಟಳ ಜಾಸ್ತಿ ಆಗಿದೆ. ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಎಲ್ಲ ನಾಶ ಮಾಡ್ತಿದ್ದೇವೆ. ರೈತರಿಗೆ ಯಾವುದೇ ಥರದ ಅರಣ್ಯ ಇಲಾಖೆಯಿಂದಾಗಲಿ ಸರ್ಕಾರದಿಂದಾಗಲಿ ಅಧಿಕಾರಿಗಳಿಂದಾಗಲಿ ಯಾವುದೇ ರಕ್ಷಣೆ ಸಿಗ್ತಾಯಿಲ್ಲ. ಜನರಿಗೆ ಓಡಾಡಲಿಕ್ಕೆ ತುಂಬ ಅನಾನುಕೂಲ ಆಗಿ ಭಯಭೀತರಾಗಿದ್ದಾರೆ. ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಸಂಜೆ 5 ಗಂಟೆ ಮೇಲೆ ಹೋಗ್ಲಿಕ್ಕೆ ಭಯ ಬಿದ್ದಿದ್ದಾರೆ. ಶಾಲೆ ಹೋಗ್ತಕ್ಕಂಥ ಮಕ್ಕಳಿಗೆ ಶಾಲೆ ಹೋಗಲ್ಲ ಅಂತಕ್ಕಂಥ ಮಾನಸಿಕತೆಯಲ್ಲಿದ್ದಾರೆ. ಮನೇಲಿ ಪೋಷಕರಿಗೆ ಭಯ ಆಗಿದೆ. ಹಾಗಾಗಿ ರೈತರಿಗೆ ಈ ಭಾಗದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ನಾವು ಈಗಾಗಲೇ ಪ್ರತಿಭಟನೆ ಮಾಡಿದ್ದೇವೆ. ಇದಕ್ಕೆ ಸೂಕ್ತ ಪರಿಹಾರವನ್ನು ರೈತರಿಗೆ ನೀಡಬೇಕು. ಒಂದು. ಎರಡನೇದಾಗಿ ಅಲ್ಲಿರ್ತಕ್ಕಂಥ ಆನೆಗಳನ್ನು ಈ ಭಾಗದಿಂದ ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಅರಣ್ಯಾಧಿಕಾರಿಗಳು ಮತ್ತು ಸರ್ಕಾರ ಸೇರಿ ಮಾಡಬೇಕು. ಇದರಲ್ಲಿ DC ಅವರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಇಲ್ಲಿ ಬರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಜನರು ತುಂಬ ಭಯಭೀತರಾಗಿ ಬದುಕ್ತಾ ಇದ್ದಾರೆ. ಅವರಿಗೆ ನೆಮ್ಮದಿಯ ಬದುಕನ್ನು ಕೊಡಬೇಕು ಅಂತ ಈ ನಿಮ್ಮ ಮೀಡಿಯಾದ ಮೂಲಕ ಕೇಳ್ಕೊಳ್ತಿದ್ದೀನಿ. ಸುಂದರೇಶ್ ಅಂತೇಳಿ, ರಿಪ್ಪಂಪೇಟೆ ಗ್ರಾಮ ಪಂಚಾಯತ್ ಸದಸ್ಯರು. ಅರುಣ್ ಅಂತ, ಬೆಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯ ನಾನು. ನಮ್ಮ ರಿಪ್ಪನ್ಪೇಟೆ ಹಾಗೂ ಆ ಸುತ್ತಮುತ್ತಲಿನ ಭಾಗದಲ್ಲಿ ಆನೆಗಳ ಹಾವಳಿ ತುಂಬ ಜಾಸ್ತಿ ಆಗಿದೆ. ಯಾಕಂದರೆ ಈಗ ಹಗಲೇ ಓಡಾಡೋಂಥ ಪರಿಸ್ಥಿತಿ. ಆವಾಗ ಹಿಂದಿನ ಕಾಲದಲ್ಲಿ ಇತ್ತು, 1-2 ಆನೆ ಬರೋದು ಹೋಗೋದು, ಎಲ್ಲ 1 ದಿನ 2 ದಿನ ಹೋಗೋದು. ಆದರೆ ಈಗ ಹಿಂಡುಗಟ್ಟಲೆ ಬರೋ ಪರಿಸ್ಥಿತಿ ಆಗಿದೆ. ಹಾಗೆ ಹಗಲೇ ಓಡಾಡೋ ಹಂತದಲ್ಲಿ ಬಂದಿದ್ದಾವೆ. ಹಾಗಾಗಿ ಜನವಸತಿ ಭಾರಿ ತುಂಬ ಕಷ್ಟ ಆಗಿದೆ. ಫಾರೆಸ್ಟ್ ಇಲಾಖೆಯವರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಓಡಾಟಕ್ಕೆ ಸಹ ಹಂತದಲ್ಲೂ ತೊಂದರೆ ಆಗ್ತಾಯಿದೆ. ಹಾಗೆ ಶಾಲೆ ಮಕ್ಕಳಿಗೂ ಸಹ ಒಂದು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾಯಿದೆ ಇದರಿಂದ. ಹಾಗಾಗಿ ಅಧಿಕಾರಿಗಳಾಗಲಿ ಅಥವಾ ನಮ್ಮ ಸರ್ಕಾರ ಆಗಲಿ ಈ ಬಗ್ಗೆ ಒಂಚೂರು ಗಮನ ಹರಿಸಿ ಮತ್ತು ವೈಜ್ಞಾನಿಕವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ಆಗ್ರಹ ಮಾಡ್ತಾಯಿದ್ದೀವಿ. ನಾವು ಸರವತಿ ಹಿನ್ನೀರಿನ ಒಳಗಡೆ ಸಂತತ ಸಂಘದ ಅಧ್ಯಕ್ಷರಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರೋದನ್ನು ಪುನಃ ಒತ್ತಾಯ ಮಾಡ್ತಾನೇ ಇದ್ದೀವಿ, ಸ್ಟ್ರೈಕ್ ಮಾಡ್ತಾನೇ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಮೊದಲೆಲ್ಲ 1 ಪಂಚಾಯತಿ 2 ಪಂಚಾಯತಿಯಲ್ಲಿ ಆನೆ ಹಾವಳಿ ಇತ್ತು. ಒಂದು ಪುರದಾಳು ಭಾಗ, ಸಟ್ಟೆಳ್ಳಿ ಭಾಗ, ನಮ್ಮ ಗಂಧಸರ ಭಾಗ, ಹಾರೇತ್ಲ ಭಾಗ ಇತ್ತು. ಈಗ ಇತ್ತೀಚೆಗೆ ಬರ್ತಾ 1 ಆನೆ ಹೋಗಿ 2 ಆನೆ ಆಗಿ 36 ಆನೆ ಅಂತ ಪಟ್ಟಿ ಸಿಗ್ತಾಯಿದೆ ಈಗ. ಆದರೆ ಅವು ಯಾವ ಥರ ಹೋಗ್ತಾಯಿದ್ದಾವೆ ಅಂದರೆ ಏಕಕಾಲದಲ್ಲಿ ಮನುಷ್ಯನೂ ಹೋಗಲ್ಲ. ಆ ರೀತಿ ಸಾಗರ ಕ್ಷೇತ್ರದವರೆಗೂ, ಸಾಗರ ಅನಂತಪುರ ಅಂತಿಮದವರೆಗೂ ಹೋಗ್ತಾಯಿದ್ದಾವೆ. ಅಷ್ಟು ಆನೆಗೆ ಕನಿಷ್ಠ ಅಂದರೆ ದಿನಕ್ಕೆ 4ರಿಂದ 5 ಎಕರೆ ಜಮೀನು, ಬಾಳೆ ತೋಟ, ಅಡಿಕೆ ತೋಟ ಹಾನಿ ಮಾಡ್ತಾಯಿದ್ರು ಇಲಾಖೆಯವರು. ಆದರೆ ಎಚ್ಚೆತ್ಕೊಳ್ತಿಲ್ಲ. ನಾವು ಮನವಿನೂ ಕೊಟ್ಟಿದ್ದೀವಿ, ಬೆಂಗಳೂರಿನಲ್ಲಿ ಹೋಗಿ ಕೂಡ ಅರಣ್ಯ ಭವನದಲ್ಲಿ ಕೊಟ್ಟಿದ್ದೀವಿ, ಆಮೇಲೆ ಪ್ರಾಣಿಶಾಸ್ತ್ರ ಮತ್ತು ಮೌವಾಡಿ ಕಟ್ಟಡದಲ್ಲಿ ಕೊಟ್ಟಿದ್ದೀವಿ, ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ದೀವಿ. ಆದರೆ ಯಾವುದೇ ಒಂದು ತೀರ್ಮಾನ ತಗೊಳ್ಳೋದಿಲ್ಲ. ಹೀಗೆ ಮಾಡ್ತಾಯಿದ್ರೆ ನಾವು ಅರಣ್ಯ ಇಲಾಖೆಯವರಿಗೆ ಒಂದು ಕಂಡೀಷನ್ ಹೇಳ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ನೀವೊಂದು ಕೆಲಸ ಮಾಡಿ, ನಿಮ್ಮ ಅರಣ್ಯದೊಳಗೆ ನಾವು ಹೋಗಲ್ಲ, ನಿಮ್ಮ ಅರಣ್ಯದಲ್ಲಿ ಯಾವುದೇ ಒಂದು ವಸ್ತು ತರಲ್ಲ, ನಿಮ್ಮ ಪ್ರಾಣಿಗಳು ನಮ್ಮ ಜಾಗಕ್ಕೆ ಬರಬಾರ್ದು, ನಾವು ಪ್ರಾಣಿಗಳನ್ನು ನೀವು ಕಂಟ್ರೋಲ್ ಮಾಡೋಲ್ಲವರೆಗೂ ರೈತರು ಬೆಳೆದಿರೋ ಆಹಾರ ಯಾರೂ ತಿನ್ನಬಾರ್ದು, ಅವರು ಪ್ರಾಣಿನೇ ತಿಂದು ಬದುಕಲಿ ಫಾರೆಸ್ಟ್ ಇಲಾಖೆಯವರು. ಯಾಕೆಂದರೆ ನಮ್ಮ ರೈತರು ಫಸಲು ಹಾಳಾಗ್ತೈತೆ ಅಂದರೆ ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ಆಹಾರನ ಅವರು ಪ್ರಾಣಿ ಆಹಾರನೇ ತಿನ್ನಲಿ, ಜಿರಳೆ ತಿನ್ನಲಿ, ಹಾವು ತಿನ್ನಲಿ, ಕಪ್ಪೆ ತಿನ್ನಲಿ, ಚೇಳು ತಿನ್ನಲಿ, ರೈತರನ್ನ ಹಾಳು ಮಾಡ್ತಾಯಿದ್ದೀರಿ ಅಂದರೆ ಸರ್ಕಾರ ಹೆಚ್ಚಿಕೊಳ್ಳಿದ್ರೆ ನಮ್ಮ ಆಹಾರನೇ ತಿನ್ಬೇಡ್ರಿ. ನೀವು ಪರೋಟ ತಿನ್ಬೇಡ್ರಿ, ಅಕ್ಕಿ ತಿನ್ಬೇಡ್ರಿ, ರೈಸ್ ತಿನ್ಬೇಡ್ರಿ, ಅನ್ನ ತಿನ್ಬೇಡ್ರಿ, ಏನು ತಿನ್ಬೇಡ್ರಿ. ನಮ್ಮ ರೈತರದ್ದು ಬೇಡಲ್ವ ನಿಮಗೆ? ನೀವು ಪ್ರಾಣಿ ತಿಂದೇ ಬದುಕಿ, ನೀವು ಕಾಡಲ್ಲೇ ಬದುಕಿ. ಇಲ್ಲಿ ಹಾಕಿರ್ತೀರಿ, ಹೋಗಿ ಕಾಡಲ್ಲಿ ಬದುಕಿ, ಕಾಡು ಜೊತೆ ಪ್ರಾಣಿ ಜೊತೆ ಬದುಕಿ. ನಮ್ಮ ಊರೊಳಗೆ ಯಾಕೆ ನಿಮ್ಗೆ ಆಫೀಸು? ನೀವು ಕಾಡು ಉಳಿಸಿರ್ತಾನೆ, ಪ್ರಾಣಿ ಉಳಿಸಿರ್ತಾನೆ, ನೀವು ಹೋಗಿ ಅಲ್ಲಿ ಕಾಡಲ್ಲಿ ಬದುಕಿ. ಊರೊಳಗೆ ಬದುಕೋದು ಬೇಡ. ನಾವು ನಿಮ್ಮ ಕಾಡು ಒಳಗೆ ಬರೋಲ್ಲ. ನಮ್ಮ ಆಹಾರ ತಿನ್ಬೇಡ್ರಿ, ಕಾಡು ಪ್ರಾಣಿನೇ ತಿಂದು ಬದುಕ್ರಿ, ಕಪ್ಪೆ ಚೇಳು ತಿಂದು ಬದುಕ್ರಿ ಅಂತ ಹೇಳಿ ಮಾಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಹೋರಾಟ ಮಾಡ್ತೀವಿ ಬಲಿಷ್ಠವಾಗಿ. ಇಲ್ಲೆಲ್ಲ ಬೆಂಗಳೂರು ವಿಧಾನಸೌಧ ಮುಂದೆನೂ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ. ಫಸ್ಟು ಫಾರೆಸ್ಟ್ ಇಲಾಖೆ ಆನೆಗಳನ್ನು ಕಂಟ್ರೋಲ್ ಮಾಡಬೇಕು, ಪ್ರಾಣಿಗಳನ್ನು ಕಂಟ್ರೋಲ್ ಮಾಡಬೇಕು ಅಂತ ಈ ಮೂಲಕ ಹೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ಪೆರ್ಮಾಳ್ ಅಂತೇಳಿ, ಅಕ್ಸವಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಮತ್ತು BJP ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯರು. ಈ ಆನೆ ಹಾವಳಿಯಿಂದ ರೈತರಿಗೆ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ, ನಷ್ಟ ಆಗ್ತಾಯಿದೆ. ಇದನ್ನು ತಡೆಗಟ್ಟಲಿಕ್ಕೆ ಅನೇಕ ಮಾರ್ಗಗಳಿದೆ. ಮಾನ್ಯ ಅರಣ್ಯ ಅಧಿಕಾರಿಗಳು ಇದರಲ್ಲಿ ವಿಫಲ ಆಗಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ
ಸರ್ಕಾರ ಅನೇಕ ಸುತ್ತೋಲೆಗಳನ್ನು ಹೊರಡಿಸಿದೆ. ಕಾಡು ಪ್ರಾಣಿಗಳಿಗೆ ಮತ್ತು ಆನೆಗೆ ಮೇವು ಬೆಳೆಸಲಿಕ್ಕೆ ಆದಂಥ ವ್ಯವಸ್ಥೆ ಇದೆ. ಆ ಮೇವು ಬೆಳೆಸುವಂಥ ವ್ಯವಸ್ಥೆ ಅರಣ್ಯಾಧಿಕಾರಿಗಳು ಖಂಡಿತ ಮಾಡ್ತಾ ಇಲ್ಲ, ಅದರಲ್ಲಿ ವಿಫಲ ಆಗಿದ್ದಾರೆ. ಆ ಆನೆಗೆ ಬೇಕಾದಂಥ ಮೇವನ್ನು ಬಿದಿರು, ಕಾಡು ಕಬ್ಬು, ಅದಕ್ಕೆ ಬೇಕಾದಂಥ ಆಹಾರಗಳನ್ನ ಬೆಳೆಸಲಿಕ್ಕೆ ಸರ್ಕಾರ ಅನೇಕ ಅನುದಾನಗಳು ಕೂಡ ಕೊಡ್ತಾ ಇದೆ. ಅದನ್ನು ಸಮರ್ಪಕವಾಗಿ ಅರಣ್ಯಾಧಿಕಾರಿಗಳು ನಿರ್ವಹಿಸ್ತಾ ಇಲ್ಲ. ಕಾಡು ಪ್ರಾಣಿಗಳಿಗೆ ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ನಾಡಿಗೆ ಕಾಡಾನೆಗಳು ಪ್ರಾಣಿಗಳು ಬರ್ತಾ ಇದ್ದಾವೆ. ಇದು ತಪ್ಪಿಸ್ಬೇಕಂದ್ರೆ ಆಹಾರ ಬೆಳೆಸುವಂಥ, ಅವಕ್ಕೆ ಬೇಕಾದಂಥ ಆಹಾರ ಬೆಳೆಸುವಂಥ ಯೋಜನೆ ತಯಾರು ಮಾಡಬೇಕು. ಅದಕ್ಕೆ ಸಫಲ ಆಗಬೇಕು. ಅದಕ್ಕೆ ಯೋಜನೆಗೆ ಸರ್ಕಾರ ಈಗಾಗಲೇ ಹಣಗಳು ಕೂಡ ಕೊಡ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ. ಹಾಗಾಗಿ ಕಾಡು ಪ್ರಾಣಿಗಳು ನಾಡಿಗೆ ಬಂದು ರೈತರ ಬೆಳೆಗಳನ್ನು ಹಾಳು ಮಾಡ್ತಾ ಇದೆ. ಮಾನ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಗಮನ ಹರಿಸಿ ಕಾಡು ಆನೆಗಳಿಗೆ, ಕಾಡು ಪ್ರಾಣಿಗಳಿಗೆ ಬೇಕಾದಂಥ ಆಹಾರವನ್ನು ಕಾಡಿನಲ್ಲಿ ಬೆಳೆಸುವಂಥ ಕೆಲಸ ಆಗಬೇಕು. ಜೊತೆಯಲ್ಲಿ ಕಾಡಾನೆಗಳು ಬರುವಂಥ ಜಾಗ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ಅಂತೇಳಿ ಮಾನ್ಯ ಅರಣ್ಯಾಧಿಕಾರಿಗಳಿಗೆ ಗೊತ್ತಿರ್ತದೆ. ಇವತ್ತಿನ ತಂತ್ರಜ್ಞಾನದ ಪ್ರಕಾರ ಕಳ್ಳರನ್ನ ಹಿಡಿಲಿಕ್ಕೆ ನೀವು CC ಕ್ಯಾಮ್ರಾ ಇತ್ಯಾದಿ ಡ್ರೋನ್ ಮುಖಾಂತರ ಎಲ್ಲ ಕೂಡ ಅಳವಡಿಸಿದ್ದೀರಿ. ಆದರೆ ಕಾಡು ಆನೆ ಬರುವಂಥದ್ದನ್ನು ನೀವು ಕಂಡುಹಿಡಲಿಕ್ಕೆ ಈ ರೀತಿ ತಂತ್ರಜ್ಞಾನ ಬಳಸಿ ಕಂಡುಹಿಡಿಬೋದು. ಆದರೂ ಕೂಡ ನೀವು ಕಂಡುಹಿಡಿತಿಲ್ಲ. ಉದ್ದೇಶಪೂರ್ವಕವಾಗಿ ರೈತರಿಗೆ ನೀವು ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಾ ಇದ್ದೀರಿ. ರೈತರ ಮೇಲೆ ನೀವು ಚೆಲ್ಲಾಟ ಆಡಬೇಡಿ. ದಯಮಾಡಿ ರೈತರಿಗಾಗಿರುವಂಥ ಅನ್ಯಾಯವನ್ನು ಇಲ್ಲಿಗೆ ತಡೆಗಟ್ಟಿ ಕಾಡು ಆನೆಗಳನ್ನು ನೀವು ಇಲ್ಲಿಂದ ಓಡಿಸಿ ಅದಕ್ಕಾದಂಥ ತಾಣದಲ್ಲಿ ನಿಲ್ಲಿಸಿ ಅಂತೇಳಿ ಸರ್ಕಾರವನ್ನು, ಅಧಿಕಾರಿಗಳನ್ನು ಈ ಮಾಧ್ಯಮದ ಮುಖಾಂತರ ನಾನು ಒತ್ತಾಯವನ್ನು ಪಡಿಸ್ತೇನೆ. ನನ್ನ ಹೆಸರು ಪೆರುಮಾಳ್ ಅಂತೇಳಿ, ಅಕ್ಸವಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಮೆಂಬರು. ನಮ್ಮ ಮಲೆನಾಡಲ್ಲಿ ಹೆಚ್ಚಾಗಿದೆ. ಸುಮಾರು 1-2 ಇದ್ದಂಥ ಆನೆಗಳು ಇವತ್ತು 5-6 ಆನೆಗಳಾಗಿದೆ ಮತ್ತು ಬೆಳೆಗಳನ್ನು ನಾಶ ಮಾಡ್ತಾ ಇದೆ ಮತ್ತು ಮನುಷ್ಯನ ಜೀವಕ್ಕೆ ಕೂಡ ಹಾನಿ ಮಾಡಿದೆ. ಹಾಗಾಗಿ ನಮ್ಮ ಒಂದು ಕೆಂಚನಾಲ ಗ್ರಾಮ ಪಂಚಾಯತಿ, ಅರಸಾಳು ಗ್ರಾಮ ಪಂಚಾಯತಿ, ಬೆಳ್ಳೂರು ಗ್ರಾಮ ಪಂಚಾಯತಿ ಮತ್ತು ಚೋರಡಿ, ತುಪ್ಪೂರು ಈ ಭಾಗದಲ್ಲಿ ಅತಿ ಹೆಚ್ಚು ಈಗ ಒಂದು ತಿಂಗಳಲ್ಲಿ 3 ಬಾರಿ ಕಾಣಿಸ್ಕೊಳ್ಳುವಂಥದ್ದು. ಸುಮಾರು ರೈತರಿಗೆ ಒಂದು ದಿನಕ್ಕೆ 1-1.5 ಎಕರೆಯಷ್ಟು ಸಂಪೂರ್ಣವಾಗಿ ಬೆಳೆ ನಾಶ ಮಾಡ್ತಾ ಇದೆ. ಬಾಳೆ, ಅಡಿಕೆ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತ ಒಂದು ಅಡಿಕೆ ಮರಗಳನ್ನು ಬೆಳೆಸೋಕ್ಕೆ ತುಂಬ ಶ್ರಮ ಹಾಕಿರ್ತಾನೆ. ಒಂದೇ ದಿನದಲ್ಲಿ ಆ ಇಡೀ ಬೆಳೆಯನ್ನು ಹಾಳು ಮಾಡೋ ಅಂಥದ್ದು ತುಂಬ ಹೊಟ್ಟೆ ಉರಿತದೆ. ಇದಕ್ಕೋಸ್ಕರ ಅರಣ್ಯ ಇಲಾಖೆಯವರು ಏನು ಅಲ್ಲಿಂದ ಕರ್ನಲ್ ಈಚೆಗೆ ಓಡಿಸೋದು, ಇಲ್ಲಿಂದ ಆಚೆಗೆ ಓಡಿಸೋದು, ಇದರ ಮೇಲ್ಮಟ್ಟದ ಅಧಿಕಾರಿಗಳು ಇದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಒಂದು ಆಗ್ರಹ ಕೂಡ ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆ ಇಲ್ಲಿ ನಿಲ್ಲೋದಿಲ್ಲ. ಈ ಆನೆಗಳ ಸ್ಥಳಾಂತರ ಸಂಪೂರ್ಣವಾಗಿ ಮಾಡಲ್ವರೆಗೂ ನಾವು ಈ ಪ್ರತಿಭಟನೆಯನ್ನು ಕೈ ಬಿಡೋದಿಲ್ಲ. ಹಾಗೆಯೇ ಸಂಜೆ ಹೊತ್ತು 6 ಗಂಟೆ ಮೇಲೆ ನಾವು ರಸ್ತೆ ಮೇಲೆ ಓಡಾಡೋ ಹಾಗಿಲ್ಲ, ಮನೆ ಸೇರ್ಕೊಬೇಕು. ಈ ಭಯದ ವಾತಾವರಣದಲ್ಲಿ ನಾವು ಪ್ರತಿಯೊಬ್ಬರು ಇವತ್ತು ಬದುಕ್ತಾ ಇದ್ದೀವಿ. ಈ ಭಯನ ತೊಡೆದು ಹಾಕಬೇಕು. ರೈತರಿಗೆ ಈ ವಿದ್ಯುತ್ತನ್ನು ನೈಟ್ ಕೊಡ್ತಾ ಅಂಥದ್ದು ಈ KEB ಅವರು ರಾತ್ರಿ ಹೊತ್ತು ಹೋಗಬೇಕಾಗತ್ತೆ, ಹೊಲಕ್ಕೆ ಹೋಗಬೇಕಾಗತ್ತೆ. ಹಾಗಾಗಿ ತುಂಬ ಪ್ರಾಣ ಭಯ, ಆನೆಗಳ ಹಾವಳಿಯಿಂದ ಹೆದರಿ ರೈತ ಇವತ್ತು ತನ್ನ ಪ್ರಾಣಕ್ಕೋಸ್ಕರ ಬೆಳೆಯನ್ನೇ ಮಾಡೋಂಥ ಕೈ ಬಿಡೋಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಇದನ್ನು ದೂರ ಮಾಡಬೇಕಂತೇಳಿ ಅಧಿಕಾರಿಗಳ ಜೊತೆ ನಾವು ಇವತ್ತೊಂದು ಮನವಿಯನ್ನು ಕೂಡ ಮಾಡ್ಕೊತಾ ಇದ್ದೀವಿ. ಈ ತಕ್ಷಣ ಮಾಡಬೇಕಂತ ಆಗ್ರಹ ಕೂಡ ಈ ಮೂಲಕ ನಾವು ಮಾಡ್ಕೊತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ. ನಾಗಾರ್ಜುನ ಸ್ವಾಮಿ ಹಿಂದಿನಿಂದ 1-2 ಆನೆ ಯಾವಾಗಲೂ ಬರ್ತಿತ್ತು, ಹೋಗ್ತಿತ್ತು. ಆದರೆ ಈ 1-2 ವರ್ಷದಲ್ಲಿ ಹಿಂಡು ಬರೋ ಒಂದು ಪರಿಸ್ಥಿತಿ ಆಗಿದೆ. ಇದರಿಂದ ರೈತ ಬೆಳೆಯೋವರೆಗೂ ಬರಲ್ಲ. ಅವು ಬೆಳೆದು ಇನ್ನೇನು ಕಟಾವು ಮಾಡಬೇಕು ಆ ಹಂತದಲ್ಲಿ ಬಂದ್ಕೊಂಡು ತುಂಬ ತೊಂದರೆ ಕೊಡ್ತಾ ಇದ್ದಾವೆ. ಈ ಅಡಿಕೆ ಆಗಲಿ, ಬಾಳೆ ಆಗಲಿ, ಹಾಗೆ ಕಬ್ಬಾಗಲಿ, ಇನ್ನೂ ಅನೇಕ ಬೆಳೆಗಳನ್ನ ಹಾಳು ಮಾಡ್ತಾ ಇದ್ದಾವೆ. ರೈತನಿಗೆ ಈಗ ಇನ್ನೇನು ಬೆಳೆ ಕೈಗೆ ಸಿಗುತ್ತೆ, ಸಾಲ ಸೂಲ ಮಾಡಿ ಹಾಕಿರ್ತಾನೆ ಆ ರೈತಿಗೆ ಎಲ್ಲ ಬೆಳೆಗೆ, ಅದೆಲ್ಲ ಹಾಳಾಗುವಂಥ ಪರಿಸ್ಥಿತಿ ಆಗ್ತಾಯಿದೆ. ಹಾಗೆ ಈ ಆನೆಗಳಿಂದಾಗಿ ರೈತರಿಗಾಗಲಿ, ಮಕ್ಕಳಿಗಾಗಲಿ, ಈ ಓಡಾಡೋವಂಥ ಜನಗಳಿಗೂ ತುಂಬ ತೊಂದರೆ ಆಗಿದೆ. ಒಂದು ಭಯದ ವಾತಾವರಣ. ಸಂಜೆ 5 ಗಂಟೆ ಆಯಿತು ಅಂದರೆ 5 ಗಂಟೆಯಿಂದ ಆನೆಗಳ ಹಾವಳಿ ಶುರುವಾಗುತ್ತೆ. ಆನೆಗಳು ಹಿಂಡಿಂಡಾಗಿ ರಸ್ತೆಗಳ ಮಧ್ಯದಲ್ಲೇ ಓಡಾಡೋವಂಥ ಒಂದು ಪರಿಸ್ಥಿತಿ ಆಗಿದೆ. ಇದರಿಂದಾಗಿ ಮಕ್ಕಳು ಸ್ಕೂಲಿಗೆ ಹೋದವರು ಎಷ್ಟೊತ್ತಿಗೆ ಬರ್ತಾರೋ ಏನೋ ಅನ್ನೋ ಹಂತದಲ್ಲಿ ನಮಗೆ ಭಯ ಆಗಿದೆ. ಈಗ ಪೋಷಕರು ಸಹ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕೋ ಬೇಡವೋ ಆ ಪರಿಸ್ಥಿತಿಯಲ್ಲಿ ಬಂದಿದೆ. ನಮ್ಮ ಅರಣ್ಯಾಧಿಕಾರಿಗಳಿಗೆ ತಿಳಿಸಿದ್ರೆ ಅವರೆಲ್ಲ ಬರ್ತಾರೆ, ಒಂದು 4 ಗರ್ನಲ್ಲೋ ಅದು ಇದು ಹೊಡಿತಾರೆ, ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ. ಬಟ್ ಅವ್ರಿಗೆ ಏನಾಗಿದೆ, ಅವರಿಗೆ ವಿಶೇಷವಾದ ತಂಡದ ಒಂದು ಅವಶ್ಯಕತೆ ಇದೆ. ನಮ್ಮಲ್ಲಿಗೆ ಒಂದು ವಿಶೇಷವಾದ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಅವರಲ್ಲಿ ಸ್ಪೆಷಲಿಸ್ಟ್ ಅಂದರೆ ಆನೆ ಬಗ್ಗೆ ಸ್ವಲ್ಪ ಪರಿಣಿತಿ ಹೊಂದೋರನ್ನ ಒಂದು ತಂಡ ರಚನೆ ಮಾಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೀವಿ. ಹಾಗೆ
ಅರಣ್ಯಾಧಿಕಾರಿಗಳು ಅವರಿಗೂ ಏನಾಗಿದೆ ಅಂದರೆ ಎಲ್ಲೋ ಒಂದು 4-5 ಜನ ಇರ್ತಾರೆ, ಅವರು ಬರ್ತಾರೆ, ಪಾಪ ಅವ್ರ ಕೈಲಾದ ಅವರು ಒಂದು ಸಹಕಾರ ಕೊಡ್ತಾ ಇದ್ದಾರೆ, ಫೋನ್ ಮಾಡಿದ ತಕ್ಷಣ ಬರ್ತಾರೆ. ಆದರೆ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅದು ಆಗ್ತಾ ಇಲ್ಲ. ಅವರು ಅವ್ರ ಹಂತದಲ್ಲಿ ಏನು ಮಾಡಬೇಕೋ ಅದು ಮಾಡ್ತಾ ಇದ್ದಾರೆ. ಆದರೆ ನಮಗೆ ಅದರ ಸಂಪೂರ್ಣವಾದ ಒಂದು ತೊಂದರೆಗೆ ಒಳಗಾಗೋಂಥ ನಿರ್ಭಯದಿಂದ ಓಡಾಡೋಕ್ಕೆ ನಮಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಅದರಿಂದ ಆ ಆನೆಗಳನ್ನ ಎಲ್ಲವನ್ನೂ ಸಹ ಸ್ಥಳಾಂತರ ಮಾಡಬೇಕು, ನಮಗೆ ಒಂದು ನಿರ್ಭಯ ಬದುಕುವಂಥ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೀಡಿಯಾ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅರುಣ್ ಅಂತ. ಈ ಆನೆಗಳು ನಮಗೆ ಭದ್ರಾ ಡ್ಯಾಮಿಂದ ಸಕ್ಕರೆಬೈಲು ಈ ರೂಟಲ್ಲಿ ಬಂದು ಮಲೇಶಂಕರದಿಂದ ಮೊದಲು ಬರ್ತಾ ಇದ್ದು, ಒಂದೆರಡು ಬಂದು ಹೋಗ್ತಾ ಇದ್ದು. ಇವಾಗ 5, 10, 15 ಆನೆಗಳು ಬರ್ತಾ ಇದ್ದಾವೆ. ಮಲ್ಲೇಶಂಕರದಿಂದ ದಾಟಿದ ಆ ಆನೆಗಳು ಎರೆಬೀಸು, ಸಿಗೇಳ್ ಡ್ಯಾಮಿನ ಮಾರ್ಗ ಬಂದು ಮತ್ತಿಕೊಪ್ಪ, ಹೊರಬೈಲು, ಆನಂತರ ಕಳಸಿ, ನೇರ್ಲಿಗೆ ಆ ಭಾಗದಲ್ಲಿ ಹೋಗಿ ನೆಕ್ಸ್ಟು ತಮ್ಮಡಿಕೊಪ್ಪ, ಹೆದ್ದಾರಿಪುರ ಈ ಭಾಗದಲ್ಲಿ ಹೋದು ಮತ್ತೆ ವಾಪಸ್ ಬಂದು ಅದೇ ರೂಟಲ್ಲಿ ಬಂದು ಮತ್ತೆ ಅಡ್ಡೇರಿ ಈ ರೂಟಿಗೆ ಬರ್ತವೆ. ಈ ರೂಟಲ್ಲಿ ಬಂದು ಅಲ್ಲಿ ತುಳಿದು ಅಲ್ಲಿ ಬೆಳೆಯನ್ನು ನಷ್ಟ ಮಾಡಿದ್ಮೇಲೆ ಅಲ್ಲಿ ಅರಣ್ಯ ಇಲಾಖೆ ನಮ್ಮ ಸಂಬಂಧಕ್ಕೆ ಏನು ಮಾಡ್ತಾರೆ ಅಂದರೆ ಗರ್ನಲ್ಲಿ ತಂದು ಹೊಡಿತಾರೆ, ಆ ಕಡೆ ಬೆರೆಸ್ತಾರೆ. ಅತ್ಲಾಗಿಂದ ಹೋದವು ಮತ್ತೆ ಏನು ಮಾಡ್ತವೆ, ಅವು ನೆಕ್ಸ್ಟ್ ಮತ್ತೆ ಬೆಳ್ಳೂರು ಮಾರ್ಗ ಬರ್ತವೆ, ಇಲ್ಲ ವಾಪಸ್ಸು ನೆಕ್ಸ್ಟ್ ಹಾಗೆ ಚೋರ್ಡಿ, ತುಪ್ಪೂರು ಆ ಕಡೆ ಹೋಗ್ತವೆ. ಅಲ್ಲಿಯರು ಏನು ಮಾಡ್ತಾರೆ, ಆ ಕಡೆಯಿಂದ ಬೆರೆಸ್ತಾರೆ, ಮತ್ತೆ ವಾಪಸ್ ಬರ್ತವೆ. ಒಟ್ಟಾರೆ ಏನಾಗಿದೆ ಅಂದರೆ ರೈತರ ಪರಿಸ್ಥಿತಿ ಅಧೋಗತಿಯಾಗಿದೆ. ರೈತರ ಬೆಳೆ ಆಗಲಿ, ಭತ್ತ ಆಗಲಿ, ಜೋಳ ಆಗಲಿ ಅದನ್ನೆಲ್ಲ ನಷ್ಟ ಮಾಡಿ ಈಗ ಆನೆಗಳಿಗೆ ತಿನ್ನಲಿಕ್ಕೆ ಬೆಳೆ ಅಲ್ಲಿ ಏನೂ ಸಿಗ್ತಾ ಇಲ್ಲ. ಈಗ ಏನು ಮಾಡ್ತಾ ಇದ್ದಾವೆ ಅಂದರೆ ಅಡಿಕೆ ತೋಟನೆಲ್ಲ ಮುರಿದು ಅಡಿಕೆ ಮರದಲ್ಲಿ ಇರೋಂಥ ತಿಳಿಲನ್ನ ತಿನ್ನಲಿಕ್ಕೆ ಎಲ್ಲ ತೋಟಗಳು ನಷ್ಟ ಮಾಡ್ತಾ ಇದ್ದಾವೆ, ಮತ್ತು ಬಾಳೆ ಮರಗಳನ್ನ ನಷ್ಟ ಮಾಡ್ತಿದ್ದಾವೆ. ಜೊತೆಗೆ ರಸ್ತೆಯಲ್ಲಿ ಓಡಾಡುವಂಥ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ನಾವು ಕಾಡಿನ ಮಧ್ಯೆ ಒಂದು ಊರಿಂದ ಒಂದು ಊರಿಗೆ ಹೋಗಬೇಕಾಗಿದೆ. ಆ ಪರಿಸ್ಥಿತಿಯಲ್ಲಿ ಶಾಲಾ ಮಕ್ಕಳಾಗಲಿ ಮತ್ತು ದೊಡ್ಡವರಾಗಲಿ ಆ ರಸ್ತೆಯಲ್ಲಿ ಹೋಗೋದ್ರಿಂದ ನೈಟ್ ಓಡಾಡೋ ಸಮಸ್ಯೆ ಭಾರಿ ಕಷ್ಟ ಆಗಿದೆ. ಕೆಲವು ಜನಗಳನ್ನ ಬಡ್ದು ಹಾಕಿದ್ದಾವೆ, ಸಾಯಿಸಿದ್ದಾವೆ. ಆ ಭಯದಲ್ಲಿ ಎಲ್ಲ ಜನಗಳು ಊರಿಂದ ಊರಿಗೆ ಸಂಪರ್ಕ ಸರಿಯಾಗಿ ನಡೀತಾ ಇಲ್ಲ. ಇದರಿಂದ ನಾವು ಕೇಳ್ಕೊಳ್ಳೋದು ಒಂದೇ ಪರಿಸ್ಥಿತಿ ಏನು ಅಂದರೆ ಸರ್ಕಾರದವರು ದಯವಿಟ್ಟು ಇದಕ್ಕೆ EPT ಹೊಡೆದು ಆನೆಗಳನ್ನ ಭದ್ರಾ ಡ್ಯಾಮಿಂದ ಭದ್ರಾ ಆ ಕಡೆ ಅಭಯಾರಣ್ಯದಿಂದ ಈ ಕಡೆ ದಾಟ್ಲಂಗೆ ಮಾಡಿ EPT ಹೊಡೆಯೋ ವ್ಯವಸ್ಥೆ ಮಾಡಿ ಆನೆಗಳು ರೈತರಿಗೆ ತೊಂದರೆ ಕೊಡ್ಲಂಗೆ ಪರಿಹಾರ ಕಲ್ಪಿಸಿಕೊಟ್ಟು ನಮಗೆ ಆನೆಯಿಂದ ಆಗಂಥ ಅನಾಹುತ ತಡೆಯಬೇಕಾಗಿ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ವಿ, ಆಗ್ರಹಿಸ್ತಿದ್ವಿ. ಜೈ ಹಿಂದ್, ಜೈ ಭಾರತಾಂಬೆ. ಮಧ್ಯ ಇರೋದು ನಾವು ಈಗ ಸಟ್ಟಿಕೆರೆ, ಶಾಂತಿಕೆರೆ, ಕೊರಗಿ, ತೋಳೆಮದ್ಲು ಮತ್ತು ಶನಿವಾಸ ಮತ್ತು ಹೊರಬೈಲು